ಶುಕ್ರವಾರ ತಮ್ಮ ಕಚೇರಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಪಾವಗಡ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಲ್ಲಿಕಾರ್ಜುನಯವರ ಪಾರ್ಥಿವ ಶರೀರಕ್ಕೆ ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ನಂತರ ಶನಿವಾರ ಬೆಳಗ್ಗೆ 11:30ಕ್ಕೆ ಸರಿಯಾಗಿ ಕುಟುಂಬಕ್ಕೆ ಪಾರ್ಥಿವ ಶರೀರವನ್ನು ಹಸ್ತಾಂತರಿಸಿದ್ದಾರೆ. ಈ ವೇಳೆ ಪಾವಗಡ ತಾಲೂಕಿನ ನಿಲಯ ಪಾಲಕರು ಮತ್ತು ಅಡುಗೆ ಸಿಬ್ಬಂದಿ ಮತ್ತು ಹೊರಗುತ್ತಿಗೆಯ ಮಹಿಳಾ ನೌಕರರು ಸಿಬ್ಬಂದಿ ಮಲ್ಲಿಕಾರ್ಜುನ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಸರ ವ್ಯಕ್ತಪಡಿಸಿ ಕುರುಬ ಸಮಾಜದ ಮುಖಂಡರು ನಿವೃತ್ತ ಶಿಕ್ಷಕರಾದ ಭೈರಪ್ಪನವರು ಬೇಸರ ವ್ಯಕ್ತಪಡಿಸಿ ಮಾತನಾಡಿದ್ದಾರೆ. ಇವತ್ತು ತಮ್ಮ ಕಚೇರಿಯಲ್ಲಿ ಆಕಸ್ಮಿಕವಾಗಿ ಅವರು ಮರಣ ಹೊಂದಿರ್ತಾರೆ. ಅವರ ಒಂದು ಸಾವುದಿಂದ ಇಲಾಖೆಗೆ ಒಂದು ಸಮಾಜಕ್ಕೆ ಅಪಾರವಾದ ನಷ್ಟ ಆಗಿದೆ. ಅವರು ಹೆಂಗಂದರೆ ಬಹಳ ಸೌಮ್ಯ ಸ್ವಭಾವದವರು. ಅವರು ಎಷ್ಟೇ ಒಂದು ಒತ್ತಡ ಬಂದರೂ ಸಹ ಟೆನ್ಷನ್ ತೆಗೆದು ಈಗ ಒಂದು ಆಫೀಸರ ಗತ್ತು ಕೂಡ ಅವರಲ್ಲಿ ಇರಲಿಲ್ಲ. ಸಹೃದಯಗಳು ಭಾಳ ತಾಳ್ಮೆಯಿಂದನೇ ಎಲ್ಲರಿಗೂ ಏನೇನು ಕೇಳಿದ್ರು ಸಹ ಅವರು ಸಮಾಧಾನ ಉತ್ತರ ಕೊಡ್ತಾಯಿದ್ರು. ಮತ್ತು ಇಲಾಖೆಯಲ್ಲೂ ಅವರ ಸಬಾರ್ಡಿನೇಟ್ಸ್ ಏನು ಆಫೀಸರ್ ಇದ್ದಾರೆ ಅವ್ರನ್ನೆಲ್ಲ ಕೇಳಿದಾಗ ನಮ್ಗೆ ಒಳ್ಳೆ ಆಡಳಿತ ಕೊಡ್ತಾಯಿದ್ರು, ಒಳ್ಳೆ ವಿಶ್ವಾಸನ ನಮ್ಮನ್ನ ತೆಗೆದುಕೊಳ್ತಿದ್ರು ಅಂತಕ್ಕಂಥ ಭಾವನೆ ಕೂಡ ಅವರಲ್ಲಿ ನನ್ನ ಹತ್ರ ಹೇಳಿದ್ರು. ಹಾಗಾಗಿ ಇವರು ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಇದು ಆಗಬಾರ್ದಾಗಿತ್ತು. ಇದು ಬಹಳ ದುರದೃಷ್ಟಕರ. ಭಾಳ ಅವರ ಕುಟುಂಬಕ್ಕೆ ಒಂದು ದುಃಖ ಬರೆಸ್ತಕ್ಕಂಥ ಶಕ್ತಿಯನ್ನು ಪರಮಾತ್ಮ ಕೊಡಲಿ ಅಂತೇಳ್ಬಿಟ್ಟು ನಾನಂತೂ ದೇವರ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಸಮಾಜ ಕಲ್ಯಾಣಾಧಿಕಾರಿಯಾಗಿ ತಾಲೂಕಿನಲ್ಲಿ 3 ವರ್ಷದಿಂದ ಕೆಲಸ ನಿರ್ವಹಿಸ್ತಾ ಇದ್ದಂಥ ನಮ್ಮ ಕುರುಬ ಸಮಾಜದ ಅಧಿಕಾರಿ ಮಲ್ಲಿಕಾರ್ಜುನ ಅವರು ಇವತ್ತು ವಿಧಿವಶರಾಗಿದ್ದಾರೆ. ಅವರಿಗೆ ಮೊದಲನೇದಾಗಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸದೆ ಅಂತ ಒಂದು ಆ ದೇವರು ಶಕ್ತಿ ಕೊಡಲಿ ಅಂತ ನಾನು ಭಾವಿಸ್ತಾ, ಅವರು ಏನು ಇವತ್ತು ತಾಲೂಕಿನಲ್ಲಿ ಆಡಳಿತ ಮಾಡ್ತಾಯಿದ್ರು, ಅವರೆಲ್ಲ ಒಂದು ಅಧಿಕಾರಿಗಳ ಜೊತೆ ಸೌಮ್ಯ ಸ್ವಭಾವದಿಂದ ಅವರು ನಡ್ಕೊಂಡು ಬರ್ತಾ ಇದ್ದಂಥ ವ್ಯಕ್ತಿ. ಯಾವುದೇ SC/ST ಮಕ್ಕಳಿಗೆ ಅವರು ಒಳ್ಳೆಯ ಒಂದು ರೀತಿಯಲ್ಲಿ ಅವರು ಕೆಲಸ ನಿರ್ವಹಿಸ್ಕೊಂಡು ಬರ್ತಾಯಿದ್ರು. ಆದರೆ ಇವತ್ತು ನಿನ್ನೆ ಒಂದು ಸಾಯಂಕಾಲ ಈ ಒಂದು ಘಟನೆ ನಡೆದಿರೋದು ತುಂಬ ದುಃಖ ಅನಿಸುತ್ತೆ. ಅವ್ರಿಗೇನು ಕಿರುಕುಳ ಕೊಡ್ತಾಯಿದ್ದಾರೆ ಅಂತೇಳಿ ಒಂದು ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾರೆ, ಹಾಗೂ ವಿಡಿಯೋ ಮಾಡಿದ್ದಾರೆ. ಅದು ಸಂಬಂಧಪಟ್ಟ ಯಾರು ಅವರಿಗೆ ಕಿರುಕುಳ ಕೊಡ್ತಾಯಿದ್ರು, ಯಾರೋ ಒಂದು 2-3 ಹೆಸರು ಅವರ ಒಂದು ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾರೆ. ಸೂಕ್ತ ಕ್ರಮ ವಹಿಸಿ ಮುಂದಿನ ಏನೇ ಅವ್ರಿಗೆ, ಯಾಕಂದರೆ ಈ ಥರ ಅಧಿಕಾರಿಗಳಿಗೆ ಬೇರೆ ಅಧಿಕಾರಿಗಳಿಗೆ ಯಾರಿಗೂ ಈ ಥರ ಆಗಬಾರ್ದು. ಆದ್ದರಿಂದ ಏನಂದರೆ ಕೆಲವರೆಲ್ಲ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೋಸ್ಕರ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಈ ಥರ ಮಾಡ್ತಾಯಿದ್ದಾರೆ. ಅಧಿಕಾರಿಗಳಿಗೆ ಭಾಳ ಒತ್ತಡ ಇರುತ್ತೆ, ಆ ಒತ್ತಡನ ಕಮ್ಮಿ ಮಾಡಬೇಕು. ಇದೇ ಕೊನೆ ಆಗಬೇಕು. ಅಧಿಕಾರಿಗಳು ಈ ಥರ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋಂಥ ಒಂದು ಜಾಸ್ತಿ ಆಗ್ತಾಯಿದೆ. ಈ ಒಂದು ಏನಾಗಿದೆ ಘಟನೆ ಇಲ್ಲಿಗೆ ಮುಕ್ತಾಯ ಆಗಬೇಕು. ಯಾರು ಸಂಬಂಧಪಟ್ಟ ಅವ್ರಿಗೆ ಯಾರು ಕಿರುಕುಳ ಕೊಡ್ತಾಯಿದ್ರು ಅವ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸರ್ಕಾರ ಅಂತೇಳಿ ನಾನು ಅದನ್ನು ಕೇಳ್ಕೊಳ್ತೀನಿ. ಹಾಗಾದರೆ ಈ ಒಂದು ಡೆತ್ ನೋಟಲ್ಲಿ ಏನಿದೆ ಅನ್ನೋದನ್ನು ನಾನೀಗ ಪ್ರಮುಖ ಅಂಶಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ಮಧುಗಿರಿಯ DYSPಗೆ ಒಂದು ಪತ್ರ ಮತ್ತು ಪಾವಗಡ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಒಂದು ಪತ್ರವನ್ನು 20ನೇ ತಾರೀಕು ಅವರು ಸಿದ್ಧಪಡಿಸಿದ್ದಾರೆ. ಅದರಲ್ಲಿ ಇರತಕ್ಕಂಥ ಸಾರಾಂಶ ಈ ರೀತಿ ಇದೆ. ಶ್ರೀ S. ಕೃಷ್ಣಪ್ಪ, ಜಂಟಿ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ, ತುಮಕೂರು. ಇವರು ಸುಮಾರು 7.5 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದು, ಇವರ ಅಧೀನದಲ್ಲಿ BE ಮಲ್ಲಿಕಾರ್ಜುನೆಯಾದ ನಾನು ಸಹಾಯಕ ನಿರ್ದೇಶಕರು ಗ್ರೇಡ್ 1 ಆಗಿ ಸಮಾಜ ಕಲ್ಯಾಣ ಇಲಾಖೆ ಪಾವಗಡ ತಾಲೂಕು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. 2022ರಲ್ಲಿ ತುಮಕೂರು ಜಿಲ್ಲಾ ಜಂಟಿ ನಿರ್ದೇಶಕರಾಗಿ ಆಗಮಿಸಿದ S. ಕೃಷ್ಣಪ್ಪನವರು ನನಗೆ ಇನ್ನಿಲ್ಲದ ಕಿರುಕುಳವನ್ನು ನೀಡುತ್ತಾ ಬಂದಿದ್ದಾರೆ. ಪ್ರತಿ ಸಾರಿಯೂ ಮೈಸೂರು ತರಬೇತಿಗೆ ನನ್ನನ್ನು ನಿಯೋಜನೆ ಮಾಡಿ 9 ತಾಲೂಕಿನ ಅಧಿಕಾರಿಗಳನ್ನು ನಿಯೋಜನೆ ಮಾಡಿರುವುದಿಲ್ಲ. ಪಾವಗಡ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ನಾನು ಮತ್ತು ದ್ವಿತೀಯ ದರ್ಜೆ ಸಹಾಯಕ ಒಬ್ಬರು ಕಾಯಂ ಸಿಬ್ಬಂದಿ ಇದ್ದು ಉಳಿದಂತೆ ಎಲ್ಲರನ್ನೂ ನಿಯೋಜನೆ ಮಾಡಿರುತ್ತಾರೆ. ಇದನ್ನು ಕೇಳಿದರೆ ಕಾರಣ ಕೇಳಿ ನೋಟಿಸ್ ನೀಡುವುದು, ಏಕವಚನದಲ್ಲಿ ಬೈಯುವುದು, ಮಾನಸಿಕವಾಗಿ ತೊಂದರೆ ಕೊಡುವುದು ಮತ್ತು ಜಿಲ್ಲಾ ಪಂಚಾಯತ್ ಲೆಕ್ಕ ಶೀರ್ಷಿಕೆ 2025-29ಕ್ಕೆ ಅನುದಾನವನ್ನು 2025-26ನೇ ಸಾಲಿನಲ್ಲಿ ಕ್ರಿಯಾ ಯೋಜನೆಯಲ್ಲಿ ನಿಗದಿಪಡಿಸಿದ ಅನುದಾನದಲ್ಲಿ 15 ಲಕ್ಷ ಅನುದಾನ ಕಡಿತಗೊಳಿಸಿ ಬೇರೆ ತಾಲೂಕಿಗೆ ಬಿಡುಗಡೆ ಮಾಡಿರುತ್ತಾರೆ. 2024-25ನೇ ಸಾಲಿನಲ್ಲಿ ಹೆಚ್ಚುವರಿ ಅನುದಾನ ಸರ್ಕಾರದಿಂದ 10 ತಾಲೂಕುಗಳು ಬಂದಿದ್ದು ಪಾವಗಡ ತಾಲೂಕಿಗೆ ಬಿಡುಗಡೆ ಮಾಡದೆ 9 ತಾಲೂಕಿಗೂ ಬಿಡುಗಡೆ ಮಾಡಿರುತ್ತಾರೆ.
ಇದರಿಂದ ಅನುದಾನ ಬಿಡುಗಡೆಯಲ್ಲಿ ಪಾವಗಡ ತಾಲೂಕಿಗೆ ತಾರತಮ್ಯ ಮಾಡಿ ಅನ್ಯಾಯ ಮಾಡಿರುತ್ತಾರೆ. 1 ವರ್ಷದಿಂದ ಆಹಾರದ ಬಿಲ್ಲುಗಳಿಗೆ ಟೆಂಡರ್ದಾರರಿಗೆ ಹಣ ಪಾವತಿ ಮಾಡಿರುವುದಿಲ್ಲ. ವಿದ್ಯಾರ್ಥಿ ನಿಲಯಗಳ ನಿರ್ವಹಣೆಗೆ ತೊಂದರೆಯಾಗಿರುತ್ತಾರೆ. ಇದನ್ನೆಲ್ಲ ಕೇಳಿದಾಗ ನನ್ನ ಮೇಲೆ ಸಾರ್ವಜನಿಕವಾಗಿ ಇವರೇ ದೂರು ಆಗಿಸುವುದು, ಇವರೇ ಮೇಲು ಸಹಿ ಮಾಡಿದ ಬಿಲ್ಲುಗಳಿಗೆ ಭ್ರಷ್ಟಾಚಾರ ಆಗಿದೆ ಎಂದು ಇಲಾಖೆ ವಿಚಾರಣೆ ಮಾಡಿಸುವುದು ಮತ್ತು ತುಮಕೂರಿನ ಮಂಜುನಾಥ್ KR ಇವರು ಜುಲೈ 2025ರಂದು ನನ್ನ ಮೇಲೆ ದೂರು ಸಲ್ಲಿಸಿದ್ದು ಈಗಾಗಲೇ ತನಿಖೆ ಮತ್ತು ಇಲಾಖೆ ವಿಚಾರಣೆ ಆಗಿರುವುದರಿಂದ ನಾನು ದಿನಾಂಕ 31/3/2020ಕ್ಕೆ ನಿವೃತ್ತಿಯ 1 ವಾರದಿಂದ ತನಿಖೆ ಕೈಬಿಡಲು ಹಾಗೂ ನಿವೃತ್ತಿ ವೇತನ ಕಡಿತವನ್ನು ಮಾನ್ಯ ಮಹಾಲೇಖಪಾಲರಿಗೆ ಕಳಿಸಲು ಮಾನ್ಯ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ತುಮಕೂರಿನವರಿಗೆ ಮನವಿ ಸಲ್ಲಿಸಿರುತ್ತೇನೆ. ನಿವೃತ್ತಿ ವೇತನದ ಕಡಿತವನ್ನು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಿರುತ್ತಾರೆ. ನನ್ನ ನಿವೃತ್ತಿ 10 ದಿನಗಳ ಮಾತ್ರ ಇದ್ದು ತನಿಖಾ ತಂಡ ರಚನೆ ಮಾಡಿ ಈಗ ತನಿಖೆ ಮಾಡಲು ಸೂಚನೆ ನೀಡಿರುತ್ತಾರೆ. ಜುಲೈ 2025ರಲ್ಲಿ ತನಿಖೆ ನಡೆಸಿ ಪೂರ್ಣಗೊಳಿಸಬಹುದಾಗಿತ್ತು. ವಿಳಂಬ ಮಾಡಿ ಈಗ ನನ್ನ ನಿವೃತ್ತಿ ವೇತನಕ್ಕೆ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡುವುದಕ್ಕೆ ಈ ರೀತಿ ಮಾಡುತ್ತಿದ್ದಾರೆ. ಈ ಬಗ್ಗೆ ಜಂಟಿ ನಿರ್ದೇಶಕರನ್ನು ಕೇಳಿದಾಗ ಮಂಜುನಾಥ್ KR ತುಮಕೂರು ಇವರನ್ನು ಹೋಗಿ ವಿಚಾರಿಸಿ ಇವರು ಬೇಡ ಅಂದರೆ ವಿಚಾರಣೆ ಮಾಡುವುದಿಲ್ಲ ಎಂಬುದಾಗಿ ತಿಳಿಸಿರುತ್ತಾರೆ. ಕಚೇರಿ ಅಧೀಕ್ಷಕರಾದ ಸೋಮಶೇಖರ್ ಇವರನ್ನು ನಿವೃತ್ತಿ ವೇತನ ಕಡಿತವನ್ನು ಕಳಿಸಲು ಕೇಳಿದಾಗ ಮಂಜುನಾಥ್ KR ತುಮಕೂರವರಿಗೆ 3 ಲಕ್ಷ ಹಣ ನೀಡಿದಲ್ಲಿ ನಿಮ್ಮ ತನಿಖೆಯನ್ನು ಕೈಬಿಡುವುದಾಗಿ ತಿಳಿಸಿರುತ್ತಾರೆ. ಈ ಹಣವನ್ನು 3 ಜನ ಹಂಚಿಕೊಂಡು ನಿನಗೆ ಸಹಾಯ ಮಾಡಿ ತೊಂದರೆ ಮಾಡುವುದಿಲ್ಲ ಎಂಬುದಾಗಿ ಹೇಳಿರುತ್ತಾರೆ. ಪದೇ ಪದೇ ತನಿಖಾ ತಂಡ ರಚನೆ ಮಾಡಿ ಇವರೇ ಮೇಲು ಸಹಿ ಮಾಡಿದ ಬಿಲ್ಲುಗಳಿಗೆ ತನಿಖೆ ಮಾಡುವುದು, ಪದೇ ಪದೇ ಕಾರಣ ಕೇಳಿ ನೋಟಿಸ್ ನೀಡಿ ಹಣ ಕೇಳುವುದು, ನಾನು ಹಣ ನೀಡದೇ ಇರುವುದರಿಂದ ನನಗೆ ಮಾನಸಿಕವಾಗಿ ತೊಂದರೆ ನೀಡಿ ಎದುರಿಸಿರುತ್ತಾರೆ. ಇವರ ಕಿರುಕುಳದಿಂದ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿರುತ್ತದೆ. ಇದರಿಂದ ನನಗೂ ಹಾಗೂ ನನ್ನ ಕುಟುಂಬಕ್ಕೂ ತೊಂದರೆ ಆಗುತ್ತಿದೆ. ಇದರಿಂದ ನನಗೆ ಏನಾದರೂ ಆದಲ್ಲಿ ಪೂರ್ಣ ಜವಾಬ್ದಾರರು ಇವರೇ ಆಗಿರುತ್ತಾರೆ. ಇವರ ಮೇಲೆ ಕ್ರಮ ಕೈಗೊಂಡು ನನಗೆ ಇವರಿಂದ ರಕ್ಷಣೆ ನೀಡಲು ತಮ್ಮಲ್ಲಿ ಕೋರಲಾಗಿದೆ ಎಂದು ಸಹಾಯಕ ನಿರ್ದೇಶಕರಾದ ಆತ್ಮಹತ್ಯೆ ಮಾಡಿಕೊಂಡಂಥ ಮಲ್ಲಿಕಾರ್ಜುನ್ ಅವರು ತಮ್ಮ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾರೆ. ಇನ್ನು ಪಟ್ಟಣದ ತುಮಕೂರು ರಸ್ತೆ ಮಾರ್ಗದ ಕಡಿಮೆನಹಳ್ಳಿ ಗೇಟ್ ಮುಂಭಾಗದಿಂದ ಗುಂಡನಹಳ್ಳಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಇರುವ ತೋಟದ ಮನೆಯಲ್ಲಿ ಇವರ ಅಂತ್ಯಕ್ರಿಯೆ ಇಂದು ಶನಿವಾರ ಸಂಜೆ 4 ಗಂಟೆಗೆ ನೆರವೇರಿತು. ಇನ್ನು ಅತ್ಯಂತ ದುಃಖದ ಸಂಗತಿ ಏನಪ್ಪ ಅಂದರೆ, ಒಬ್ಬ ತಾಲೂಕು ಮಟ್ಟದ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡರೆ ತಾಲೂಕು ಆಡಳಿತವಾಗಲಿ, ಜನಪ್ರತಿನಿಧಿಯಾಗಲಿ, ರಾಜಕಾರಣಿಯಾಗಲಿ ಯಾರೊಬ್ಬರು ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದೇ ಇರುವುದು ಅತ್ಯಂತ ದುಃಖದ ಸಂಗತಿ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ.